ಹಾಯ್ ಹಲೋ ನಮಸ್ತೆ. ಗಾ ಗಾಬರಿಯಾಗಿ ನೋಡ್ತಿದ್ದಾಳೆ. ನಮ್ಮ ಅಕ್ಕ ಗಾಬರಿಯಾಗಿ ನೋಡ್ತಿದ್ದಾಳೆ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ ಲಾಗ್ನ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಶುರುವಾಗಿದೆ. ಇವತ್ತು ಸ್ಪೆಷಲ್ಲು ಫಿಶ್ ಫ್ರೈ, ಹಾಗೆ ಗ್ರೀನ್ ಚಿಲ್ಲಿ ಗ್ರೇವಿ, ಹಾಗೆ ರೆಡ್ ಚಿಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹೆಲ್ಪರ್ ಬಂದುಬಿಟ್ಟು ನಮ್ಮ ಅಕ್ಕ. ಹಲೋ ಮೇಡಮ್. ಇವರು ಸುಧಾ ಅಂತ, ನಮ್ಮ ದೊಡ್ಡಮ್ಮನ ಮಗಳು. ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಹೇಳಿ. ಹಾಂ, ಸುಧಾ ಅಂತ. ಇವರು ದಾವಣಗೆರೆ ನಮ್ಮಕ್ಕ. ಸೊ ಇವತ್ತು ನಮ್ಮ ಮನೇಲೇ ಇದ್ದಾರೆ. ಸ್ಪೆಷಲ್ ಅಡುಗೆ ಮಾಡ್ಕೊಡೋಕ್ಕೆ, ಒಳ್ಳೆ ನಾನ್ ವೆಜ್ ಕುಕಿಂಗ್ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಇವರು. ಸೊ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಅಡುಗೆಗೆ. ಸೊ ನಿಮಗೂ ತೋರಿಸ್ತೀನಿ ಅವ್ರು ಯಾವ್ಯಾವ ಥರ ಟೇಸ್ಟಿ ಫುಡ್ ಮಾಡ್ತಾರೆ ಅನ್ನೋದು. ಇವತ್ತು ಏನು ಮಾಡ್ತಿದ್ದೀವಿ ಇವತ್ತು? ಡ್ರೈ ಗ್ರೀನ್ ಚಿಲ್ಲಿ ಚಿಕನ್ನು, ಗ್ರೀನು. ಹಾಂ ಹಾಂ. ಸೊ ಇವಾಗ ಫಿಶ್ಗೆ ಈ ಥರ ಮಸಾಲೆ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಟಿದ್ದಾಳೆ. ಒಳ್ಳೆ ಟೇಸ್ಟಿಯಾದಂತಹ ಫಿಶ್ ಫ್ರೈ ಮಾಡ್ತಾಳೆ ನಮ್ಮಕ್ಕ. ಸೊ ಇವಾಗ ನನಗೆ ಗ್ರೀನ್ ಚಿಲ್ಲಿ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಇವಳ ಹತ್ರಗೆ ಮಾಡಿಸ್ತಾ ಇದ್ದೀನಿ. ಇಷ್ಟಪಟ್ಟು ಒಂದು ಟೈಮ್ ತಿಂದಿದ್ದು ನಾನು, ಬಟ್ ಆ ನೆನಪು ಹಾಗೆ ಇದೆ. ತುಂಬ ಸಲ ಇಷ್ಟ ಆಗುತ್ತೆ ಅದೊಂದು ಗ್ರೇವಿ ಇವಳು. ಅದಕ್ಕೋಸ್ಕರ ಅವಳ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಇವತ್ತು. ಹಾಂ, ಇಷ್ಟು ಬೇಗ ಮಾಡಿಬಿಟ್ಟೆ ಆಗಲೇ? ಬಾರಿ ಫಾಸ್ಟ್ ಇದ್ದೀರಾ. ಹಾಂ, ಯಾಕೆ? ಹ್ಞೂ, ಸರಿ. ಹ್ಞೂ. ಹಾಗೆ ನಾನು ಕುಷ್ಕಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕರೆ ಮೊಗ್ಗು, ಹಾಗೆ ಚಕ್ಕೆ, ಲವಂಗ, ಪಲಾವದ ಎಲೆ, ಪುದೀನ, ಹಸಿಮೆಣ್ಸಿಕಾಯಿ, ಹಾಗೆ ಸ್ವಲ್ಪ ಮೆಂತ್ಯವನ್ನು ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಎಲ್ಲ ಕಾದ ನಂತರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಪಟಪಟನೆ ಏನೇನು ಬೇಕೋ ಅದು. ಸಿಂಪಲ್ಲಾಗಿ ಚೆನ್ನಾಗಿರಬೇಕು ಅಂದರೆ ನಾವು ಅಡುಗೆನ ತುಂಬ ಇಂಟ್ರೆಸ್ಟಿಂದ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಯಾವುದೇ ಅಡುಗೆ ಆದರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಯಾವುದನ್ನೇ ಮಾಡಬೇಕಾದ್ರೂ ಫಸ್ಟ್ ಬಿಫೋರೇ ಎಲ್ಲ ಪ್ಲ್ಯಾನ್ ಮಾಡ್ಕೊತೀನಿ, ಏನೇನು ಮಾಡಿದರೆ ಯಾವುದಕ್ಕೆ ಚೆಂದ ಅಂದ್ಬಿಟ್ಟು. ಹಾಗಾಗಿ ಸೊ ಇವಾಗ ಅದಕ್ಕೆ ಸ್ವಲ್ಪ ಲೈಟಾಗಿ ಲೆಮನ್ನ ನಾನು ಈ ಥರ ಹಿಂಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಟೊಮೊಟೊ ಹಾಕ್ತಾ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಲೆಮನ್ ರೈಸ್ದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಅಕ್ಕಿನ ವಾಶ್ ಮಾಡಿ ಇಟ್ಟಿದ್ದೆ ಮುಂಚೆನೇ. ಸೊ ಅದನ್ನು ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಾಕ್ಕೊಂಡ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅಳತೆಗೆ. ನೀವು ಎಷ್ಟು ಲೋಟ ನೋಡಿ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಿಸಿಲ್ ಬರೋ ತನಕ ವೇಟ್ ಮಾಡಬೇಕಾಗತ್ತೆ. ಒಂದು 20 ನಿಮಿಷದಲ್ಲೇ ಇದು ಕುಷ್ಕ ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾವು ಮೀನು ತವಾ ಫ್ರೈನ ಕೂಡ ಮಾಡ್ಕೊಂಬಂದ್ಬಿಡೋಣ. ಸೊ ಫುಲ್ ಮಸಾಲೆ ಕೂಡ ತುಂಬ ಚೆನ್ನಾಗಿ ಹತ್ತಿತ್ತು. ನಾನು 2ರಿಂದ 3 ಅವರ್ ತನಕ ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಸೊ ತವಾ ಕಾದ ನಂತರ ಈ ಥರ ಎಲ್ಲ ಒಂದೊಂದೇ ಪೀಸ್ ಎಷ್ಟಾಗುತ್ತೋ ಅಷ್ಟು, ಒಂದು 5 ಮಾತ್ರ ಈಗ ಬಿಸಿದಾಗಿರಲಿ ಅಂದ್ಬಿಟ್ಟು ಒಂದು 5 ಮಾತ್ರ ಕರಿತಾ ಇದ್ದೀನಿ. ಅವಶ್ಯಕತೆ ಎಷ್ಟಿದೆ ಅಷ್ಟನ್ನೇ ನಾನು ಕರಿಯೋದು ಯಾವಾಗಲೂ. ಸೊ ಉಳಿದಿದ್ರೆ ಬೇಕಿದ್ರೆ ನೈಟೆಲ್ಲ ತಿನ್ಬೋದಲ್ವ ಬಿಸಿ ಬಿಸಿ ಮಾಡಿಕೊಂಡು. ಹಾಗಾಗಿ ಸೊ ಸಖತ್ತಾಗಿತ್ತು ಟೇಸ್ಟ್ ಕೂಡ. ಮಸಾಲೆ ಮಾತ್ರ ತುಂಬ ಚೆನ್ನಾಗಿ ಹತ್ತಿತ್ತು. ಸೊ ಸಂಡೇ ಸ್ಪೆಷಲ್ಲಾಗಿ ಗ್ರೀನ್ ಚಿಲ್ಲಿ ಗ್ರೇವಿ, ಹಾಗೆ ವೈಟ್ ಕುಷ್ಕ ಜೊತೆಗೆ ಫಿಶ್ ಊಟ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಆ ಥರ. ನಾನ್ ವೆಜ್ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಸೊ ಫೈನಲಿ ಅಡುಗೆ ಕೂಡ ರೆಡಿ ಆಯಿತು. ಇನ್ನೇನು ಊಟ ಮಾಡೋದು ಬಾಕಿ ಇದೆ. ಸೊ ನೈಟ್ಗೆ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೆ. ಮಧ್ಯಾಹ್ನನೇ ತುಂಬ ಊಟ ಹೆವಿ ಮೀಲ್ಸ್ ಆಗಿರೋದ್ರಿಂದ ಸೊ ತುಂಬ ಚಿಕನ್ನು ಆದರೆ ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ನೈಟ್ ಬೇರೆ ಥರ ಮಾಡೋಣ ಅಂತ ಸ್ವಲ್ಪ ಚಿಕನ್ನ ಎತ್ತಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿ, ಸ್ವಲ್ಪ ಈರುಳ್ಳಿ, ಹಾಗೆ ಟೊಮೊಟೊ, ಹಾಗೆ ಕೊತ್ತಂಬರಿ ಎಲ್ಲನೂ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಬಾಣಲೆಯಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ನಾವು ತುಂಬ ಹೊತ್ತು ಚೆನ್ನಾಗಿ ಬೇಯಿಸೋದ್ರಿಂದ ಟೇಸ್ಟ್ ಇನ್ನೂ ಬೇರೆಯೇ ಥರ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೇ ನಾನು ಎಣ್ಣೆಯಲ್ಲಿ ಬಡಿಸ್ಕೊಳ್ತೀನಿ. ಅದೆಲ್ಲ ತುಂಬ ಸ್ಮೂತಾಗಿ ಆಗಬೇಕು ಎಲ್ಲ, ಅಲ್ಲಿ ತನಕ ನಾನು ಬೇಯಿಸ್ಕೊಳ್ತೀನಿ. ಸೊ ಅದು ಬೇಯಿಸ್ಕೊಂಡ ನಂತರ ಸ್ವಲ್ಪ ಮಸಾಲೆನ ಮುಂಚೆನೇ ಹಚ್ಚಿಟ್ಟಿರ್ತೀನಿ ನಾನು, ಒಂದು 1/4 ಗಂಟೆ ಮುಂಚೆನೇ. ಸ್ವಲ್ಪ ಉಪ್ಪು, ಖಾರ ಪುಡಿ, ಹಾಗೆ ಅರಿಶಿನದ ಪುಡಿ ಹಾಕಿ ನೀಟಾಗಿ ಎಲ್ಲ ಒಂದು 5ರಿಂದ 10 ನಿಮಿಷ ಇಟ್ಟಿರ್ತೀನಿ. ಸೊ ಯಾಕಂದರೆ
ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂದ್ಬಿಟ್ಟು ಆ ಥರ ನಾನು ಮಾಡ್ಕೊಳ್ತಾ ಇರ್ತೀನಿ ಯಾವಾಗಲೂ. ಸೊ ಫೈನಲಿ ಗ್ರೇವಿ ಕೂಡ ರೆಡಿ ಆಗ್ತಾಯಿದೆ. ಸಂಡೇ ಧಮಾಕ ಮಸ್ತಾಗಿತ್ತು ಇವತ್ತಿನ ಮಾತ್ರ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.